ಆನಂದವು ಭೌತಿಕ ವಸ್ತುವಲ್ಲ, ಅದರಿಂದ ಅದು ಪಂಚಮಹಾಭೂತಗಳಲ್ಲಿ ಸಿಗಲಾರದು. ಇದರಿಂದ ಪಂಚಮಹಾಭೂತದೊಳಗೆ ಆನಂದ ಸಿಗುವುದಿಲ್ಲ. ಈ ಜಗತ್ತಿನೊಳಗೆ ಎಲ್ಲ ವಸ್ತುಗಳು ನೋಡ್ರಿ ನೀವು ಪಂಚಮಹಾಭೂತಗಳಿಂದನೇ ಆಗ್ಯಾವ. ಉದಾಹರಣೆಗೆ ನಾವು ಅನ್ಬಹುದು, ಮತ್ತು ಒಂದು ವಸ್ತು ಐತ್ರಿ, ಅದು ಹಸಿ ಇರುವುದಿಲ್ಲ, ಒಣಗಿರ್ತೈತಿ, ಅದರೊಳಗೆ ನೀರಿನ ಅಂಶ ಇಲ್ಲಲ್ಲ ಅಂತ. ಅದು ಇರ್ತತಿ, ನಮಗೆ ಗೊತ್ತಾಗಂಗಿಲ್ಲ. ಈ ಜೀವಿಗಳೊಳಗೆ ಅದು ಕಾಣ್ತತಿ, ಆದ್ರೆ ಅದರೊಳಗೆ ಕಾಣೋದಿಲ್ಲ. ಇದರೊಳಗೆ ಸತ್ವತೆ ಇರ್ತೈತಿ ರೀ, ಅದಕ್ಕೆ ಹಂಗೆ ಆಕತ್ತೆ. ಶರೀರದೊಳಗೆ ಸತ್ವತೆ ಇರ್ತದೆ, ಚೈತನ್ಯ ಇರ್ತದಲ್ಲ, ಆ ಚೈತನ್ಯ ಇರುವುದರಿಂದ ಆ ಪಂಚಮಹಾಭೂತಗಳೆಲ್ಲದರ ಅನುಭವ ಆಗ್ತದೆ. ಆದ್ರೆ ಅದರೊಳಗೂ ಚೈತನ್ಯ ಇರ್ತೈತಿ. ಅಲ್ಲಿ ವಿಶ್ವವ್ಯಾಪಕ ಚೈತನ್ಯ ಇರ್ತೈತಿ, ಇಲ್ಲೇ ವಿಶ್ವವ್ಯಾಪಕ ಚೈತನ್ಯದ ಜೊತೆಗೆ ಜೀವಾತ್ಮ ಇರ್ತದೆ, ಜೀವಭಾವ ಇರ್ತದೆ. ಅದಕ್ಕೆ ಇದೆಲ್ಲ ವ್ಯಕ್ತ ಆಗ್ತದೆ, ಗೊತ್ತಾಗ್ತದೆ. ಅದರೊಳಗೆ ಗುರುತ ಆಗೋದಿಲ್ಲ. ಆದರೆ ಎಲ್ಲದರೊಳಗೂ ಪಂಚಮಹಾಭೂತಗಳನ್ನು ಅದಾವ. ಪಂಚಮಹಾಭೂತಗಳನ್ನು ಬಿಟ್ಟು ಈ ಜಗತ್ತಿನ ಯಾವ ಜಡ ವಸ್ತುಗಳಿಗೂ ಅಸ್ತಿತ್ವ ಇಲ್ಲ. ಜಡವಸ್ತುಗಳಿಗೆ ಆಧಾರ ಏನಪ್ಪ ಅಂದ್ರೆ ಪಂಚಮಹಾಭೂತಗಳು. ಪಂಚಮಹಾಭೂತಗಳ ಆಧಾರದ ಮೇಲೆ ಈ ಜಗತ್ತಿನ ವಸ್ತುಗಳು ಅದಾವ. ಆದ್ರೆ ಆ ಆನಂದ ಈ ಪಂಚಮಹಾಭೂತಗಳ ಆಧಾರದ ಮ್ಯಾಗ ಇಲ್ಲ. ಈ ಪಂಚಮಹಾಭೂತಗಳು ಇರಲಿಲ್ಲ ಅಂದ್ರೂ ಆರಾಮ ಇರ್ತದೆ, ಅದು ಇದ್ದಾಗೂ ಆರಾಮ ಇರ್ತದೆ. ಪಂಚಮಹಾಭೂತಗಳು ಇಲ್ದಂಗೆ ಆದ್ರೂ ಇರ್ತತಿ, ಮೊದಲು ಇರ್ತತಿ, ಅದು ಇದ್ದಾಗೂ ಇರ್ತತಿ, ಅದು ಇಲ್ಲದಾಗೂ ಇರ್ತತಿ. ಆ ಆರಾಮ ಅಂತಕ್ಕಂಥದ್ದು ಏನೈತೆ ಅಂದ್ರೆ ಸತ್ಯ ವಸ್ತು ಐತೆ, ಅಚ್ಯುತ ಐತಿ, ಅನಂತ ಐತಿ, ವ್ಯಾಪಕ ಐತಿ, ಯಾವಾಗಲೂ ಇರ್ತೈತಿ. ಅದನ್ನು ನಾವು ತಿಳ್ಕೊಬೇಕು. ನಾವು ಅದನ್ನ ಏನು ಮಾಡ್ತೀವಿ, ಜಡವಾಗಿರ್ತಕ್ಕಂಥ ನಾಶ ಆಗ್ತಕ್ಕಂಥ ವಸ್ತುವಿನೊಳಗೆ ನಾಶ ಆಗದೆ ಇರ್ತಕ್ಕಂಥ ಆನಂದವನ್ನು ಹುಡುಕ್ಯಾಡಕ್ಕೆ ಹೋಗ್ತೇವೆ. ಅದು ಸಿಗಾಕ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ಹೇಳ್ತಾರೆ, ಆ ಆನಂದವು ಭೌತಿಕ ವಸ್ತುವಲ್ಲ, ಆದ್ದರಿಂದ ಅದು ಪಂಚಮಹಾಭೂತಗಳಲ್ಲಿ ಸಿಗಲಾರದು. ಹುಡುಕುವುದನ್ನು ಬಿಟ್ಟು ಸುಮ್ಮನಾದಾಗ ಆನಂದವೇ ಇರುತ್ತದೆ. ಹುಡುಕೋದು ಬಿಟ್ಟು ಸುಮ್ಮ ಇದ್ವಿ, ಆರಾಮ ಇದ್ದೇ ಇರ್ತೀವಿ. ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾವು ಎದ್ದೀವ್ರಿ, ಎದ್ದ ಕೂಡಲೇ ನಮ್ಮ ಭಾವ ಏನಾಗ್ತತಿ ರೀ, ನಮ್ಮ ಮನಸ್ಥಿತಿ ಏನಾಕತಿ, ಸುಖವನ್ನು ಅರ್ಸಕ್ಕೆ ಶುರು ಮಾಡ್ತೈತಿ, ಹುಡುಕ್ಯಾಡಕ್ಕೆ ಶುರು ಮಾಡ್ತೈತಿ. ಎದ್ದು ಕೂಡಲೇ ಚಹಾ ಕುಡಿದು ಸುಖ ಹೊಂದಬೇಕು, ನಾಷ್ಟ ಮಾಡಿ ಹೊಂದಬೇಕು, ಮುಂದೆ ಅದನ್ನು ಮಾಡಬೇಕು, ಇದನ್ನು ಮಾಡ್ಬೇಕಂತ ಹಪ್ಪಸ್ತದೆ ರೀ. ಹುಡುಕ್ಯಾಡಿ 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 ಏನಕ್ಕೆ ಸಂಜೆ ಮುಂದೆ ಸಿಗೋದೇ ಇಲ್ಲ. ಅದಕ್ಕೆ ಯಾವಾಗ ಹುಡುಕ್ಯಾಡಿ ಹುಡುಕ್ಯಾಡಿ ಸಿಗೋದಿಲ್ಲ, ಬ್ಯಾಸರಾಗಿ ಬಿಡ್ತದ್ರಿ. ಹುಡುಕೋದು ಬಿಟ್ಟಿಂದ ಗಾಢವಾದ ನಿದ್ರಿ ಒಳಗೆ ಹುಡುಕ್ತಿರ್ತನದ, ಆರಾಮನ ಹೊಂತಿರ್ತತಿಲ್ಲ. ಅಂದ್ರೆ ಹುಡುಕೋ ತನಕ ಆರಾಮ ಇದ್ದಿದ್ದಿಲ್ಲ, ಎಷ್ಟೋ ತನಕ ಹುಡುಕುತ್ತಿದ್ವಿ, ಅಲ್ಲಿ ತನಕ ಆರಾಮ ಇದ್ದಿದ್ದಿಲ್ಲ. ಹುಡುಕಿ 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 ಸಾಕಾಗಿ ಯಾವಾಗ ಬಿಟ್ಟು ನಿದ್ರಿಗೆ ಹೋದ್ವಿ, ಹುಡುಕೋದು ಸ್ತಬ್ಧ ಆತು, ಮನಸ್ಸು ನಿಂತಿ ನಾವು. ಹುಡುಕೋ ತನಕ ಮನಸ್ಸು ಚಂಚಲ್ನ ಇತ್ತು, ಅಡ್ಡಾಡ್ತಿತ್ತು, ಬ್ಯಾಸರ ಆತು, ನಿದ್ರಿಗೆ ಹೋತು, ಸ್ತಬ್ಧ ಆತು, ಹುಡುಕೋದು ಬಿಡ್ತಿ. ಹುಡುಕೋದು ಬಿಟ್ಟು ಕೊಡ್ಲೇನ ಅದಕ್ಕೆ ಬೇಕಾಗಿರ್ತಕ್ಕಂಥ ಆನಂದ ಪ್ರಾಪ್ತಿ ಆತಿಲ್ರಿ, ನಿದ್ರಿ ಒಳಗೆ ಆತಿಲ್ಲ. ಅಂದ್ರೆ ನಿದ್ರೆಯಾಗ ನನಗೆ ಯಾಕೆ ಆರಾಮ ತೋರ್ತಿ? ಆರಾಮದ ಬೆನ್ನು ಹತ್ತಿದ್ನಿ ಅಂತ ತೋರ್ತೋ, ಆರಾಮದ ಬೆನ್ನು ಹತ್ತದು ಬಿಟ್ಟಿದ್ನಿ ಅಂತ ತೋರ್ತೀರಿ? ನಿದ್ರಿ ಒಳಗೆ ಆರಾಮದ ಬೆನ್ನು ಹತ್ತದು ಬಿಟ್ಟಿದ್ದೀವ್ರಿ. ನಿದ್ರೆಯಾಗ ನಾ ಆರಾಮ ಹೊಂದಬೇಕನ್ನೋದು ಇತ್ತನ? ಆರಾಮ ಪ್ರಾಪ್ತಿ ಮಾಡ್ಕೊಳ್ಬೇಕನ್ನೋ ಭಾವ ಇತ್ತನು? ಇಲ್ಲ. ಹೊಂದಬೇಕನ್ನೋದಿಲ್ಲ, ಪ್ರಾಪ್ತಿ ಮಾಡ್ಕೋಬೇಕನ್ನೋದಿಲ್ಲ, ಆದರೂ ಆರಾಮ ತೋರಾಕತ್ತೈತಿ. ಎಚ್ಚರಿಕೆ ಒಳಗೆ ಹೊಂದಬೇಕನ್ನೋದೈತಿ, ಪ್ರಾಪ್ತಿ ಮಾಡ್ಕೋಬೇಕನ್ನೋದೈತಿ, ಎಷ್ಟೇ ಪ್ರಯತ್ನ ಮಾಡಿದರೂ ಸಿಗುವಲ್ಲ. ಅಂದ್ರೆ ಹುಡುಕೋದ್ರಿಂದ ಇದು ಸಿಗೋದಿಲ್ಲ ಆರಾಮ. ಮತ್ತೆ ಯಾವಾಗ ಸಿಗ್ತದೆ ಹಂಗಾರ? ಹುಡುಕೋದು ಬಿಟ್ವಿ ಅಂದ್ರೆ ಆಗಿಂತಾಗ ಸಿಗ್ತದ. ಈಗ ಓಡ್ತಿರ್ತೇವ್ರಿ, ನಮ್ಮ ನೆರಳು ಇರ್ತೈತಿ, ಓಡಾಕ್ ಹತ್ವಿ ಅಂದ್ರೆ ಓಡ್ತದ್ರಿ ಅದ ನಮ್ಮ ಮುಂದೆ. ನಿಲ್ತತಿಲ್ಲ, ಹಂಗ್ರಿ ಅದು. ಓಡಾಕ್ ಹತ್ತೇವ್ ನಾವು ಸುಖದ ಬೆನ್ನು ಹತ್ತಿ. ಅದಕ್ಕೆ ನಿನ್ನೆ ಹೇಳಿದ್ವಲ್ಲ, ಸುಖದ ಬೆಂಬಳಿಗೊಂಡು ಸುಖವಿಲ್ಲದಿರ್ದೊಡ ಸುಖವ ನಿಶ್ಚಯಿಸಿ ಆ ವಿಷಯದಲ್ಲಿ ಬಿಡದೇ ಇರತಕ್ಕ ತತ್ಸುಖ ಬುದ್ಧಿ ಅಂದ್ರೆ ಸತ್ಯ ಬುದ್ಧಿ ರಾಗವೆಂದೆನಿಪುದು. ಅದರೊಳಗಿರ್ತಕ್ಕಂಥ
ಬುದ್ಧಿ ಏನು ಅದು ಸುಖ ಕೊಡ್ತತಿ ಅಂತಕ್ಕಂಥ ಭಾವ ಕುಂತತಲ್ಲ ಒಳಗೆ ಅದು ಏನು ಮಾಡಾಕತ್ತ ನಮ್ಮನ್ನು ಓಡಿಸಾಕತ್ತತಿ. ಎಷ್ಟು ಓಡಿಸ್ತದ್ರಿ, ಭಾಳ ಓಡಿಸ್ತದದು. ಒಬ್ಬ ದೊಡ್ಡ ರಾಜ ಇದ್ದಂತ ಒಂದು ಡಂಗ್ರ ಹೊಡಿಸಿದ್ನಂತ, ಒಂದು ಸ್ಪರ್ಧೆ ಏರ್ಪಡಿಸಿದ್ನಂತ. ಆ ಸ್ಪರ್ಧೆ ಏನಪ್ಪ ಅಂತಂದ್ರೆ ಅದೊಂದು ಹೊಳಿ ಇತ್ತಂತ್ರಿ. ಆ ಹೊಳಿಯಾಗಿ ಈಜುದ್ರಿ, ಈಜಿ ಆ ಹೊಳಿಯಾಗಿ ಈಚಿ ಕಡೆ ಬಂದ ಕೂಡಲೇ ಒಂದು ಬಂಗಾರದ ನಾಣ್ಯ ರೀ. ಯಾರು ಹೋಗಿ ಈಜಿ ಬರ್ತಾರ ಅವ್ರಿಗೊಂದು ಬಂಗಾರದ ನಾಣ್ಯ. ಅಂದ ಕೂಡ್ಲೇನ ಒಬ್ಬ ಅವನ್ನಂತ ನಾ ಈಜ್ತೀನಿ ರೀ ರಾಜರು ಅನ್ನಂತ. ಈಜ್ ಹಂಗಾರ ಅಂದ್ರ ಈಜಾಕ್ ಶುರು ಮಾಡಿನಂತವ. ಅಲ್ಲಿ ಬಂಗಾರದ ನಾಣ್ಯ ಇಟ್ಟಿದ್ರಂತ್ರಿ ಒಂದು ಪರಾತಿನೊಳಗೆ. ಅವ ಗಟ್ಟಿಮುಟ್ಟಾಗಿ ಇವತ್ತು ಆ ಪರಾತ್ನ ಬಂಗಾರದ ನಾಣ್ಯ ಎಲ್ಲ ನನ್ನವ ಅನ್ನಂತ. ಯಾರು ಸ್ಪರ್ಧೆಗೆ ಇಳಿದಿದ್ದಲ್ಲ ಅವ ಕೂಡಲೇ ನೀರಾಗಿ ಈಜಾಕತ್ತಂತ ಹೋದ್ನಂತ. ಅಂದ್ರೆ ಅವ್ರು ಹೇಳಿದ್ರಂತ ರಾಜ 10 ಮುಳುಗುಟಿಗೆನ ಬಂದು ಅವು ನೀನು ಎಷ್ಟು ಸಲ್ತಿ ಹೋಗಿ ಬಂದಿರ್ತಿ ಅವ್ನು ತಗೋಬೇಕಂತ ಹೇಳಿದ್ರಂತ. ಇವ್ ಹೊಂಟನ್ರಿ ಎಲ್ಲಿ ನೀರಾಗಿ ಈಚೆ ಕಡೆ ಆಚೆ ಕಡೆ. ಒಮ್ಮೆ ಹೋಗಿ ಬಂದು ಒಂದು ನಾಣ್ಯ ತೆಗೆದು ಇಟ್ಟದ್ರಿ. ಮತ್ತೆ ಸೌಡಿಲ್ಲಲ್ಲ, ಸಂಜೆನೊಟ್ಟಿಗೆ ಎಷ್ಟು ಸಾಧ್ಯ ಆಕತ್ತೆ ಅಷ್ಟು ಹೋಗುದು ಬರೋದು ನಡಕ್ ನೀರಡಿಕೆ ಆತಂತ. ನೀರು ಕುಡಿದ್ನಿ ಅಂದ್ರೆ ಮತ್ತೊಂದು ನಾಣ್ಯ ಕಮ್ಮಕತಿ. ಹೋಗುದು ಬರುದು ಮಾಡಿ 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 ಕಡಿ ಕಟ್ಟಿ ಏನಾತ್ರಿ, ಸೂರ್ಯ ಇಳಿಯಾಕ ಬಂದಿದ್ದ ಗಂಟ್ಲ ಹೊಡಿಗ್ ಏನಾದ ಆ ನೀರಾಗ ಬಿದ್ದು ಸತ್ತ. ಅವು ಪರಾತ್ನ್ಯಾಗ ಒಟ್ಟು ತೆಗೆದು ಗೆದ್ದಿಟ್ಟಿದ್ನಲ್ಲ ಅವ ನಾಣ್ಯ ಅಲ್ಲೇ ಉಳಿದು ಒಂದರೆ ತಗೊಂಡನ ತಗೊಂಡು. ಹಂಗ ನಾವು ಎಷ್ಟು ಇದನ್ನು ಹೊಂದಬೇಕಂತ ಹಂಗ ಹೊರಗೆ ಓಡ್ತೀವಿ ಕಡಿ ಕಟ್ಟ ಅವ ಒಂದು ನಾಣ್ಯ ಹೆಂಗೆ ಪ್ರಾಪ್ತಿ ಮಾಡ್ಕೊಲಿಲ್ಲ ಹಂಗೆ ನಾವು ಒಂದಿಷ್ಟು ಸುಖವನ್ನು ಹೊಂದಲಾರ್ದ ಅಪಹಪಿಸಿ ಏನು ಮಾಡ್ತೀವಿ, ಸತ್ತು ಹೋಗ್ತೀವಿ. ನೋಡ್ರಿ ನೀವು ಬೇಕಾದ್ರೆ ಸಮಾಜದೊಳಗೆ ನಾವೆಲ್ಲ ನೋಡ್ತೀವ್ರಿ, ಬಡ್ಕೊಂಡು ಎಷ್ಟು ಮಂದಿ ಸತ್ತಾರಲ್ರಿ. ಒಬ್ಬರ್ರಿ ಉದಾಹರಣೆ ನೋಡ್ರಿ, ನೀವು ಓದಿದ್ರ ಉದಾಹರಣೆ ತೋರಿಸ್ರಿ. ಇದು ನನ್ನ ಸರ್ವಸ್ವನ ಅಂತ ಏನು ಟ್ಯಾಕಿ ಬಡ್ಕೊಂಡು ಮಾಡ್ಯಾರಲ್ಲ ಬಾಳೆ ಪ್ರಪಂಚದ ವ್ಯವಹಾರ. ಒಬ್ಬರೇ ಓದಾರ ಅಂತಿರ್ತಾರೆ ಒಂದಿಷ್ಟು ಮಂದಿ. ಸತ್ತಿಂದ ಇರ್ಲಿ ಬಿಡ್ರಿ, ಇದ್ದಾಗ್ರೆ ಬೇಕಲ್ಲ, ಇದ್ದಾಗ ಇಟ್ಕೋ, ಅಷ್ಟ್ಯಾಕೆ ಬಡ್ಕೊಂತಿ ಅದಕ್ಕಂತಾರ ಮಹಾತ್ಮರು. ಅಷ್ಟ್ಯಾಕೆ ಬಡ್ಕೊಂತಿ, ಶ್ರಮ ಪಟ್ಟು ಮಾಡ, ನಿನ್ನ ಶಕ್ತಿ ಎಷ್ಟೈತೆ ಅಷ್ಟು ಮಾಡ. ಆದ್ರೆ ಅದ್ರ ಬಗ್ಗೆ ಏನಿರಲಿ ನಿನಗೆ ಗುರ್ತಿರ್ಲಿ, ಇದು ಸ್ಥಿರವಾದದ್ದಲ್ಲ, ಇದು ಕಾಯಂ ನನ್ನ ಜೊತೆಗೆ ಬರೋದಿಲ್ಲ. ಅದಕ್ಕೆ ಮತ್ತೆ ಶರಣರು ಯಾಕೆ ಹೇಳ್ಯಾರ್ರಿ, ಅನುಭಾವಿಗಳು ನಮ್ಗೆ ಯಾಕೆ ತಿಳಿಸ್ಕೊಟ್ಟಾರ? ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ಜ್ಞಾನರತ್ನವನ್ನು ನೀನು ಅಲಂಕರಿಸಿದೆಯಾದೊಡೆ ನಿನಗಿಂತ ಶ್ರೀಮಂತ್ರಿ ಜಗತ್ತಿನೊಳಗ ಮತ್ಯಾರಿಲ್ಲ. ಬಂಗಾರ ಸಂಪಾದನೆ ಮಾಡಿರ್ತೀವ್ರಿ ನಾವು, ಮನೆಯಾಗ ಇಟ್ಟಿರ್ತೀವಿ ಬಂಗಾರ, ಅದು ನಮ್ದ, ಕಾಯಂ ನಮ್ದಲ್ಲ. ಹೇಮ ನಿನ್ನದಲ್ಲ. ಭೂಮಿ ಸಂಪಾದನೆ ಮಾಡಿರ್ತೀವ್ರಿ, ಭೂಮಿ ನಮ್ದ, ಕಾಯಂ ನಮ್ದಲ್ಲ. ನೋಡಿ, ಭೂಮಿ ನಂಬದಲ್ಲ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ. ಕಾಮಿನಿ ಮಾಡ್ಕೊಂಡು ಹೆಂಡತಿ, ಮಾಡ್ಕೊಂಡ ಗಂಡ, ಹಡದ ಮಕ್ಕಳು, ಕಾಯಂ ನಿನ್ನು ಅಲ್ಲ, ಟೆಂಪರರಿ ನಿನ್ನು. ನಿನ್ನೊಡವೆ ಎಂಬುದು ಜ್ಞಾನರತ್ನ. ನಮ್ದೊಂದು ಐತಲ್ಲ, ಅವಿನಾಶಿಯಾಗಿರ್ತಕ್ಕಂಥ ಸಂಪತ್ತು ಐತಲ್ಲ, ಜ್ಞಾನರತ್ನ. ಆ ರತ್ನವನ್ನು ನೀನು ಅಲಂಕರಿಸಿಕೊಂಡಿ ಅಂದ್ರೆ ಈಗೇನು ತಿಳ್ಕೊಂತೇವಲ್ಲ, ಇದ ಜ್ಞಾನ ರತ್ನ ರೀ. ಇದನ್ನು ಸಂಪಾದನೆ ಮಾಡಿ ನಮ್ಮ ಜೀವನದೊಳಗೆ ಎಷ್ಟು ಅಳವಡಿಸ್ಕೊಂತೇವೆ ನೋಡು, ಅಷ್ಟು ನಾವು ಸುಖಿ ಆಗ್ತೇವಿ. ನೋಡ್ರಿ ಬೇಕಾದ್ರೆ ನೀವು ಪಾರಮಾರ್ಥನು ಹಿಡ್ಕೊಂಡು ನೋಡ್ರಿ, ಪ್ರಪಂಚ ಹಿಡ್ಕೊಂಡು ನೋಡ್ರಿ. ಪಾರಮಾರ್ಥ ಗಟ್ಟಿಯಾಗಿ ಹಿಡಿದ್ರೆ ಹುಚ್ಚು ಬಿಡ್ತತಿ, ಪ್ರಪಂಚ ಗಟ್ಟಿ ಹಿಡಿದ್ರೆ ಹುಚ್ಚು ಹತ್ತು. ಅಧ್ಯಾತ್ಮ ಸಾಧನೆಯನ್ನು ಮಾಡಿ ತಲೆ ಕೆಟ್ಟವ್ರದಾರೋ, ಪ್ರಪಂಚ ಬಾಳೆ ಮಾಡಿ ಮಾಡಿ ತಲೆ ಕೆಟ್ಟವ್ರದಾರ್ರಿ ಜಗತ್ನಾಗ. ಅಂದ್ರೆ ಇದನ್ನ ತಲೆಯಾಗ ಭಾಳ ತುಂಬಿಕೊಂಡ್ರೆ ತಲೆ ಕೆಡೋದು ಗ್ಯಾರಂಟಿನ. ಅದಕ್ಕೆ ಹೇಳ್ತಾರ ಅವರು, ಸುಖ
ಹೊರಗ ವಸ್ತುಗಳನ್ನು ಅವಲಂಬನೆ ಮಾಡಿಲ್ಲ. ಅದು ನಿನ್ನ ಒಳಗನ ಸ್ವಯಂ ಸಿದ್ಧ ಐತಿ. ಅದನ್ನು ನೀನು ಚೆನ್ನಾಗಿ ವಿಚಾರ ಮಾಡಿ ಕಂಡುಕೋ. ಹೊರಗಿನ ಏನದಾವೋ ಶರೀರ ಚರಿತಾರ್ಥ ವ್ಯವಹಾರಕ್ಕಾಗಿ ಅಷ್ಟ ಅವನು ಬಳಕೆ ಮಾಡ್ಕೋ. ಯಾವಾಗಲೂ ನೀನು ಎದರ ಧ್ಯಾನದೊಳಗಿರಂತಾರವರು ಆತ್ಮನ ಧ್ಯಾನ, ಸ್ವರೂಪದ ಧ್ಯಾನದೊಳಗೆ ಇರುವುದು ಕಲಿ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಹುಡುಕುವುದನ್ನು ಬಿಟ್ಟು ಸುಮ್ಮನಾದಾಗ ಆನಂದವು ಇರುತ್ತದೆ. ದೇಹಾತ್ಮ ಬುದ್ಧಿ ನೆಲೆಗೊಂಡು ಅನ್ಯವಾದದ್ದನ್ನು ಕಲಿಯಲು ಹೊರಟಿದ್ದಾನೆ. ದೇಹಾತ್ಮ ಬುದ್ಧಿ ನೆಲೆಗೊಂಡು, ನಮ್ಮೊಳಗೆ ಯಾವ ಭಾವ ನೆಲೆಗೊಂಡು ನಿಂತತಿ? ದೇಹಾತ್ಮ ಭಾವ. ಸಾಮಾನ್ಯವಾಗಿ ಈಗ ನೋಡ್ರಿ, ನಾವೆಲ್ಲರೂ ಏನು ತಿಳ್ಕೊಂಡ್ಬಿಟ್ಟೇವೆ ಅಂದ್ರೆ ಈ ದೇಹನ ನಾವು ಅಂತ ತಿಳ್ಕೊಂಡೇವಿ. ಹಿಂದೂ ತಿಳ್ಕೊಂಡಿದ್ದೀವ್ರಿ ಏನಂತ? ಈ ದೇಹನ ನಾನಂತ. ಈಗೂ ತಿಳ್ಕೊಂಡೇವೆ. ಆದ್ರೆ ಹಿಂದೆ ತಿಳ್ಕೊಂಡದ್ದು ತಪ್ಪೈತಿ. ಈಗ ಈ ದೇಹ ನಾನಂತ ತಿಳ್ಕೊಂಡದ್ದು ತಪ್ಪೈತಿ. ಹಿಂಗ ಮುಂದೆ ತಿಳ್ಕೊಂತ ಹೋಗೋದು ಏನೈತಿ? ತಪ್ಪೈತಿ. ಈ ತಪ್ಪಿಗೆ ಪ್ರಾಯಶ್ಚಿತ್ತ ನಾವು ಉಣಲೇಬೇಕಾಗ್ತೈತಿ. ಅಷ್ಟ ಜನ್ಮ ಜನ್ಮಾಂತರ ಇಲ್ಲಿ ತನಕ ಉಂಡೇವಿ. ಹುಟ್ಟಿ ಬಂದೇವಿ ಅಂದ್ಮ್ಯಾಗ ಈ ಶರೀರ ನಾವು ತಾಳಿ ಬಂದೇವಿ ಅಂದ್ಮ್ಯಾಗ ಈ ಶರೀರನ ನಾವು ಅಂತ ತಿಳ್ಕೊಂಡೇವಿ ಅಂದ್ಮ್ಯಾಗ ಅದರ ಸಾಧಕ ಬಾಧಕಗಳೇನದಾವಲ್ರಿ, ಅದರ ಬಾಧಕಗಳೇನದಾವ, ತಾಪಗಳೇನದಾವ, ಎಲ್ಲಗಳನ್ನು ನಾವು ಏನು ಮಾಡ್ಬೇಕಾಗೈತಿ? ಉಣಬೇಕಾಗ್ಯದ. ಈ ದೇಹ ನಾನು ಅಂದಿದ್ದಕ್ಕೆ ಈ ದೇಹ ಧರಿಸಿ ಬಂದೇವಿಲ್ರಿ. ಮತ್ತು ಈ ದೇಹವನ್ನು ಧರಿಸಿ ಬಂದೇವಂದ ಮ್ಯಾಗ ಇದಕ್ಕೆ ಏನೇನದಾವ? ಹಸಿವು ಅನ್ನೋದು ಆಗ್ತತಿ. ಆ ಹಸಿವನ್ನು ನೀಗಿಸಬೇಕಾಗ್ತದ. ನಾವು ಅದಕ್ಕೆ ಏನು ಮಾಡ್ಬೇಕ್ರಿ? ಹಸಿವನ್ನು ನೀಗಿಸಕ್ಕೆ ಶ್ರಮಪಟ್ಟು ದುಡಿಬೇಕ್ರಿ. ಮುಂಜಾನೆ ನಳ ಬರ್ತಾವ, ನಳದಾಗ ನೀರು ಬರ್ತಾವ, ತುಂಬಬೇಕು. ಎದಕ್ಕೆ? ನೀರು ಬೇಕಲ್ಲ ಇದಕ್ಕೆ, ಶರೀರಕ್ಕೆ. ತೊಳೆಯಾಕ ಬೇಕು, ಕುಡಿಯಾಕ ಬೇಕು, ಬಟ್ಟೆ ಒಗ್ಯಾಕ ಬೇಕು, ಮನೆ ಸ್ವಚ್ಛ ಮಾಡಾಕ ಬೇಕು, ನೀರು ಬೇಕು. ಆ ನೀರು ಹಿಡಿಬೇಕು. ಇದಕ್ಕೆ ಅನ್ನ ಹಾಕಕ್ಕೆ ದುಡಿಬೇಕು. ಇದನ್ನು ಸ್ವಚ್ಛ ಮಾಡಾಕ, ಸ್ವಚ್ಛ ಇಡಾಕ ನೀರು ಬಳಕೆ ಮಾಡ್ಕೋಬೇಕು. ನೀರು ಹಿಡಿಬೇಕು. ನಳದ ನೀರನ್ನು ಶೇಖರಣೆ ಮಾಡಬೇಕು. ನಳದಾಗ ನೀರು ಬರಲಿಲ್ಲ ಅಂದ್ರೆ ನಾಳೆ ನೀರು ಬರೋದಿಲ್ಲ ಅಂತ ನೋಡು. ನಳದಾಗ ನೀರು ಬರಲಿಲ್ಲ ಅಂದ್ರೆ ಬಾವಿಗೆ ಹೋಗಿ ತರಬೇಕು. ಮತ್ತೆ ಎಲ್ಲರೂ ಹೋಗಿ ನೀರು ತರಬೇಕು. ಆಮೇಲೆ ಜಡ್ಡು ಬರ್ತಾವ್ರಿ ಇದಕ್ಕೆ, ಶರೀರಕ್ಕೆ. ತನುರು ಜಾಗರ ಬಹುದುಃಖ ಸಾಗರ. ಒಟ್ಟ ಜಡ್ಡು ಬರಲಾರ ಶರೀರ ಜಗತ್ತಿಗೆ ಯಾರ್ದಾರ ಐತಿ? ರೋಗ ಒಂದಿಲ್ಲೊಂದು ಬಂದ ಬರ್ತಾವ. ತಿಂಗಳದಾಗ ಒಂದರೇ ಬರ್ತಾವ. ಕೆಮ್ಮು, ನೆಗಡಿ, ಜ್ವರ ಏನೇನರೇ ಬಂದ ಬರ್ತಾವ. ಅದರಿಂದ ಸುಖ ಆಕತ್ತೆ, ದುಃಖ ಆಕತ್ರಿ. ತ್ರಾಸ ಆಗ್ತದ. ರೋಗದಿಂದ ಈ ಶರೀರಕ್ಕೆ ತಾಪ ಆಗ್ತದ. ಹಸಿವಿನಿಂದ ತಾಪ ಆಗ್ತದ. ನೀರಡಿಕೆಯಿಂದ ತಾಪ ಆಗ್ತದ. ಆಮೇಲೆ ಯಾರೇ ಏನಾರ ಮನಸ್ಸಿಗೆ ನೋವಾಗುವಂಗೆ ಮಾತನಾಡಿದ್ರಂದ್ರೆ ಅದರಿಂದ ಮತ್ತೆ ನಮಗೇನಕತಿ? ಶರೀರದೊಳಗೆ ತಾಪ ಆಕತಿ. ಮತ್ತು ಹಾವು, ಚೋಳು ಏನಾರ ವಿಷ ಜಂತುಗಳು ಕಡ್ದು ಅಂದ್ರೆ ಶರೀರಕ್ಕೆ ತ್ರಾಪ ಆಕತಿ. ಅಂದ್ರೆ ಶರೀರ ತಾಳಿ ಬಂದೇವಲ್ಲ, ಇದರಿಂದ ನಾವು ಏನು ಉಣ್ಣಾಕತ್ತೀವಿ? ದುಃಖ ಉಣ್ಣಾಕತ್ತೇವೋ ಸುಖ ಉಣ್ಣಾಕತ್ತೇವ್ರಿ? ದೇಹ ನಮಗೆ ಏನು ಉಣಸಾಕತ್ತತಿ? ಸುಖ ಉಣಸಾಕತ್ತೋ ದುಃಖ ಉಣಸಾಕತ್ತೋ? ಆ ದುಃಖ ಉಣಿಸ್ತಕ್ಕಂಥ ಶರೀರನ ನಾವು ಅಂತ ತಿಳ್ಕೊಂಡು ಕುಂತೀವಿ. ವಿಚಾರ ಮಾಡಿ ನೋಡಿದ್ರೆ ದುಃಖ ಉಣಿಸ್ತಕ್ಕಂಥ ಶರೀರ ನಾವು ಆಗಾಕ ಸಾಧ್ಯನೇ ಇಲ್ಲ. ವಿಚಾರ ಮಾಡಿದ್ರೆ ತಿಳಿತಿತ್ತು, ವಿಚಾರನ ಮಾಡಲಿಲ್ಲ ಅಂದ್ರೆ ತಿಳಿಯೋದಿಲ್ಲ. ಗುರುಗಳು ಬಂದಾಗ ಹೇಳ್ತಿರ್ತಾರ, ಅವಿಚಾರೇನ ಕೃತೋ ಬಂಧ ವಿಚಾರೇನ ನಿವಾರಿತೆ. ನೀ ವಿಚಾರ ಮಾಡಲ್ದಕ್ಕ ನೀನು ಆ ಶರೀರ ಅಂತ ತಿಳ್ಕೊಂಡು ಕುಂತಿ. ಕೂತು ವಿಚಾರ ಮಾಡಿ ನೋಡು, ನಾ ಶರೀರ ಹೌದೋ ಏನಲ್ಲೋ? ಶರೀರ ನನ್ನಿಂದ ತಿಳಿಸ್ಕೊಳಲ್ಪಡ್ತತೋ ಏನು ಶರೀರ ನನ್ನನ್ನು ತಿಳಿತೈತೋ ಅನ್ನೋದನ್ನು ವಿಚಾರ ಮಾಡಿದಾಗ ಗೊತ್ತಾಕತಿ. ಶರೀರ ತಿಳಿಸ್ಕೊಳ್ತಕ್ಕಂಥದ್ದು, ಶರೀರ ನನಗೆ ಅನ್ಯವಾಗಿರ್ತಕ್ಕಂಥದ್ದು, ಶರೀರ ಹುಟ್ಟತಕ್ಕಂಥದ್ದು, ಶರೀರ ಬದಲಾವಣೆಗೊಳಪಡ್ತಕ್ಕಂಥದ್ದು, ಶರೀರ ವಿಕಾರ ಆಗ್ತಕ್ಕಂಥದ್ದು, ಶರೀರ ನಾಶ ಆಗ್ತಕ್ಕಂಥದ್ದು. ಆದ್ರೆ
ನಾನು ಬದಲಾವಣೆ ಆಗವಲ್ಲ, ನಾ ಹುಟ್ಟಾವಲ್ಲ, ನಾ ವಿಕಾರ ಆಗವಲ್ಲ. ನೋಡ್ ನಾ ಹೆಂಗದೀನಿ, ಹಿಂದೆ ಹೆಂಗಿದ್ನಿ ಈಗೂ ಹಂಗದೀನಿ. ಇದನ್ನ ಆರೋಪ ಮಾಡ್ಕೊಂತೀವ್ರಿ ನಾವು, ಶರೀರವನ್ನ ಆರೋಪ ಮಾಡ್ಕೊಂತೀವಿ. ನಾನಪ್ಪ ಇದು ಗಂಡ ಅಂದ ಕೂಡಲೇ ಗಂಡಿನ ಭಾವ ಬರ್ತೈತಿ, ಹೆಣ್ಣು ಅಂದ ಕೂಡಲೇ ಹೆಣ್ಣಿನ ಭಾವ ಬರ್ತೈತಿ. ಅಕ್ಕ ಮಹಾದೇವಿ ಕದಳಿ ಒಳಗೆ ಹೋಗಿ ಅನುಷ್ಠಾನಕ್ಕೆ ಕುಂತಲ್ಲ, ನಾ ಹೆಣ್ಣದೇನಂತ ಭಾವ ಇದ್ದಿದ್ದಿಲ್ಲಕ್ಕಿಗೆ. ನೋಡ್ರಿ, ಎಲ್ಲ ಮಹಾತ್ಮರಿಗೆ ತಿಳ್ಕೊಂಬಿಟ್ಟಾರ ಅವ್ರು. ಏನು ಇದು ದೇಹ ಅನ್ನೋದು ನಶ್ವರ ಐತಿ, ಇಲ್ಲ ಅದಕ್ಕೆ ಅಸ್ತಿತ್ವನ ಇಲ್ಲ ಅಂದ್ಮ್ಯಾಗ ನಾ ಅಚ್ಯುತದೀನಿ, ನಾ ಅನಂತದೀನಿ ಅಂದ್ಮ್ಯಾಗ ನಾ ಎಲ್ಲಿ ಕುಂತ್ರಿ ಏನಂತ ಬೇಕಾದಲ್ಲಿ ತಪಸ್ ಮಾಡ್ತಿದ್ರು ಅವರು. ನಾವು ಹೋಗಿ ಕುಂದ್ರ ಮುಂದನ ನಮಗೆ ಟಕಟಕ್ಕಿ ಶುರು ಆಕತ್. ಶರೀರಕ್ಕೆ ಏನಾರ ಆದ್ರೆ ಹೆಂಗೆ, ಸತ್ನೆ ಅಂದ್ರೆ ಹೆಂಗೆ, ಹಬ್ಬ ಒಂದು ಹಿಡಿತಂದ್ರೆ ಹೆಂಗೆ. ನಮ್ದಿದ ಧ್ಯಾನಕ್ಕೆ ಕುಂದ್ರ ಪದ್ಧತಿ. ಯಾವ್ದಾರ ಒಂದು ರೂಮ್ದಾಗ ಕದ ಹಾಕೊಂಡು ಕುಂತಿರ್ತೇವ್ರಿ, ಶಾಸ್ತ್ರದಾಗ ಬಂದಿರ್ತೈತಿ. ಧ್ಯಾನಕ್ಕೆ ಕುಂತಾಗ ರಾಕ್ಷಸದು ಬರಬಹುದು, ಹಬ್ಬ ಬರಬಹುದು, ಅವು ವಿಘ್ನ ಮಾಡಬಹುದು ಅಂತ ಕೇಳಿರ್ತೇವ್ರೆ. ಕಣ್ಣು ಮುಚ್ಕೊಂಡು ಕುಂತಿರ್ತೀವಿ, ಚಿಲುಕ ಹಾಕೊಂಡು ಕುಂತೀನಿ. ಮುಂದೆ ಬಂದು ರಾಕ್ಷಸ ನಿಂತ್ರಿ ಹಂಗೆ ಯಾವ ಬ್ಯಾಡವ ಕದ ತೆಗದ ಹೊರಗೆ ಕುಂದ್ರು ನನ್ ಎಲ್ಲಿ ಕುಂತ್ರು ಬಿಡೋದಿಲ್ಲ. ಬರು ಇದ್ದು ಅಂದ್ರೆ ಬಂದ ಅಂಜಿದರಾಗದು. ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರ್ರಿ, ಅಂಜಿದರಾಗದು, ಅಳುಕಿದರಾಗದು, ವಜ್ರ ಪಂಜರದೊಳಗಿದ್ದರಾಗದು, ತಪ್ಪದು ಲಲಾಟ ಲಿಖಿತ. ನೀ ಅಂಜಿದ್ರೂ ಆಗೋದಿಲ್ಲ ಯಪ್ಪ, ನೀ ಬೇಕಾದಷ್ಟು ಅನ್ಸು. ಹಂಗಾದ್ರೆ ಹಂಗ್ರಿ ಅಂತೇವೆ ನಾವು ಸಾಮಾನ್ಯವಾಗಿ. ಮನಸ್ಸಿಗೆ ಭಯ ತಂದ್ಕೊಂತೀವಿ, ಹಂಗಾತಂದ್ರೆ ಹೆಂಗ್ರಿ ಅಂತ. ಯಾವ್ದು ಹಂಗೆ ಆಗೋದಿದ್ರೆ ಆಗೋದ. ನೀ ಅಂಜಿದ್ರು ಏನು ತಪ್ಸಕ್ಕಾಗಂಗಿಲ್ಲ ಅದನ್ನು. ಅಂಜಿದರ ಆಗದು, ಅಳಕ್ಕೆ ಪಟ್ಕೊಂಡ್ರೆ, ಒಳಗೆ ದುಃಖ ಪಟ್ಕೊಂಡ್ರೆ ಆಗೋದಿಲ್ಲ. ಅದು ಆಗೋದಿದ್ರೆ ಆಗೋದು. ಅಂಜಿದರಾಗದು, ಅಳಕಿದರಾಗದು, ವಜ್ರ ಪಂಜರದೊಳಗಿದ್ದರಾಗದು, ತಪ್ಪದು ಲಲಾಟಲಿಕ್ಕೆ. ಅದನ್ನ ನಿಶ್ಚಯ ಆಗಿಬಿಟ್ಟತಿ. ಏನು ಆಗೋದೈತಿ ಅದು ಆಗಾಕ ನಿಂತತಿ. ಆಗೋದಾಗಲಿ, ಬಂದದ್ದು ಬರಲಿ, ಹೋದದ್ದು ಹೋಗ್ಲಿ, ನಿಂತದ್ದು ನಿಂದ್ರಿ. ಹರಿದದ್ದು ಹಳ್ಳ, ನಿಂತದ್ದು ತೀರ್ಥ ಅನ್ಕೊಂತ ಹೋದ್ವಿ ಅಂದ್ರೆ ನಾವೇನಿರ್ತೇವ್ರಿ, ಪರಮ ಸುಖಿಗಳು ಇರ್ತೇವೆ. ಈ ಧೈರ್ಯ ಬರಬೇಕಾದ್ರೆ ಏನು ಮಾಡ್ಬೇಕು ನಾವು? ದೇಹ ನಾನಂತ ತಿಳ್ಕೊಬೇಕು. ದೇಹವನ್ನು ತಿಳಿತಕ್ಕಂಥವ್ ನಾ ಬ್ಯಾರೆ ಅದೇನೇನು ತಿಳ್ಕೊಬೇಕ್ರಿ? ಈ ದೇಹವನ್ನು ತಿಳಿತಕ್ಕಂಥವ್ ನಾವು ಬ್ಯಾರೆ ಅದೇನು ನಾವು ಬ್ಯಾರೆ ಅದೇನೋ ಭಾವ ನಮಗೆ ನೆಲೆಯಾಗಿ ನಿಲ್ಲಬೇಕು. ಅದನ್ನು ಅಭ್ಯಾಸ ಮಾಡ್ಬೇಕು. ಟೈಮ್ ಸಿಕ್ಕಾಗ ವಿಚಾರ ಮಾಡಕ್ಕೆ ಕುಂದಿರ್ಬೇಕ್ರಿ. ಕೂತ್ಕೊಂಡು ಏನು ಮಾಡ್ಬೇಕು? ಅದನ್ನು ಖಾತ್ರಿ ಇನ್ನು ಹೇಳ್ತಾರೆ ನೋಡ್ರಿ. ಅದು ದೇಹಾತ್ಮ ಬುದ್ಧಿಯು ನೆಲೆಗೊಂಡು ನೋಡ್ರಿ ಅನ್ಯವಾದದ್ದನ್ನು ಕಲಿಯಲು ಹೊರಟಿದ್ದಾನೆ. ದೇಹಾತ್ಮ ಬುದ್ಧಿ ನೆಲೆಗೊಂಡೈತಿ, ಮತ್ತು ಅನ್ಯವಾದದ್ದನ್ನು ನಾವೆಲ್ಲ ಭಾವ ಮಾಡ್ಕೋತ ಹೊಂಟು ಬಿಟ್ಟಿವಿ. ನಿತ್ಯ ನಿರೀತಿಶಯ ಆನಂದವನ್ನು ಬೇಡುತ್ತಾನೆ. ಹುಡುಕುದು ಜಡದೊಳಗೆ, ತಿಳ್ಕೊಳ್ಳೋದು ಜಡನ ನಾನಂತ. ಈ ಜಡ ಶರೀರನ ನಾನಂತ ತಿಳ್ಕೊಳ್ಳೋದ್ರಿ, ಜಡ ವಸ್ತುವಿನೊಳಗೆ ಹುಡುಕೋದು ಏನು? ಅಜಡವಾಗಿರ್ತಕ್ಕಂಥ ಆನಂದವನ್ನು. ಇದು ಎಂದು ತಿಳಿತೈತೋ ಏನೋ ಗೊತ್ತಿಲ್ಲ ಮನಸ್ಸಿಗೆ. ಕೇಳತ್ತಿರ್ತೇವೆ ದಿನ, ಏನು ಹಾಕೊಂತ ಗುಣ ಹಾಕೊಂತ ಕೇಳ್ತೇವೆ ದಿನ. ನನ್ನ ಆತ್ಮನೊಳಗನ ಸುಖ ಐತಿ, ವಿಷಯದೊಳಗೆ ಸುಖ. ಹೌದಿಲ್ಲ ರೀ ಚಮಣ್ಣರ? ದಿನ ಕೇಳೋದು ಇದನ್ನ. ಎಷ್ಟು ವರ್ಷ ಆತ ಏನು ಹಂಗೆ ಕೇಳೋದ ಮತ್ತು ಎಲ್ಲಿ ಐತಿ ಅಂತತಿ ಮತ್ತು ಕೇಳಿದ್ರು ಒಟ್ಟು ಕೇಳಿ ಸತ್ ಹೋಗುದು ಒಟ್ಟು ತಿಳ್ಕೊಳಕ್ ಪ್ರಯತ್ನ ಮಾಡೋದು. ಅಂದ್ರೆ ಬುದ್ಧಿ ಅಷ್ಟು ಜಿಡ್ಡು ಐತ್ರಿ ಅದು. ಈಗ ಪಣತಿ ಇರ್ತದ್ರಿ, ಪಣತಿ. ಆ ಪಣತಿ ನೀವು ನೀರು ಬೇಕಾದಷ್ಟು ಹಾಕಿ ತೊಳಿರಿ, ನೀವು ನೋಡಿರ್ಬೇಕಾರೆ ನೀವು ಅದು ಜಿಗಿ ಅದು ಮ್ಯಾಗ ಹಿಂಗೆ ಇದಾಕಿರ್ತದ್ರಿ, ಒಳಗೆ ಮಾತ್ರ ಅದು ಜಿಗಿ ಹೋಗೋದನ ಇಲ್ಲ. ಅದು ಯಾವಾಗ ಹೊಕ್ಕತಿ ಅಂದ್ರೆ ಬೆಂಕಿಯಾಗ ಒಗದ್ವಿ ಸುಟ್ಟೋಕತ್ ನೋಡ್ರಿ. ಆಮ್ಯಾಗ ಹೊಸ ತಂದಿರ್ತೀವಲ್ರಿ ಪಣತಿ, ಅದು ಹೆಂಗಿರ್ತತಿ? ಸೇಮ್ ಹಂಗ ಆಕತಿ. ನಾವು ಜ್ಞಾನಾಗ್ನಿ ಒಳಗೆ ಎಲ್ಲಿ ಒಗಿತೀವಿ? ನೀರು ಗೊಜ್ಜಾರ ನಾವು ಹಿಂಗೆ ಮ್ಯಾಗ ಹಳಕ್ಕೆ ಹತ್ತದಿಲ್ಲ, ಗಂಡು ಬೇರೆ ಕಿತ್ತದಿಲ್ಲ. ನಾವು ಮ್ಯಾಗ ಕುಡುವಲ್ಲೇ ಕೊಯ್ತೇವೆ. ಕಾಂಗ್ರೆಸ್ ಹುಲ್ಲು ಕೊಯ್ತೀವಿ, ಅದು ಬುಡಕ್ಕೆ ಮತ್ತೆ ಹಸಿ ಆಗಾನ ಏನಾಕತಿ ಮತ್ತೆ ಎದ್ದ. ನೋಡ್ರಿ, ನಿತ್ಯ ನಿರೀತಿಶಯ ಆನಂದವನ್ನು ಬೇಡುತ್ತಾನೆ.
ನಿತ್ಯ ನೋಡ್ರಿ ದುಃಖದ ಕಾರ್ಯವನ್ನೇ ಮಾಡುತ್ತಾನೆ. ಬೇಡುವುದು ನಿರತಿಶಯವಾಗಿರ್ತಕ್ಕಂಥ ಆನಂದವನ್ನು ಮಾಡೋದು ದುಃಖದ ಕೆಲಸನ ಮಾಡೋದು ಏನು ಸಿಗ್ತತಿ. ಹೋಗ್ಬೇಕಂದಿದ್ದು ಕೊಣ್ಣೂರ್ಗೆ ಹತ್ತಿದ್ದು ರಾಮದುರ್ಗ ಬಸ್ ಸಿಗುತ್ತತಿ ಅಂದ ಬರ್ತತಿ ಅಂದ. ಉತ್ತರಕ್ಕೆ ಹೋಗ್ಬೇಕಂತಂದ್ರೆ ಪೂರ್ವಕ್ಕೆ ಹೋಗಕತ್ತಾನ. ಎತ್ತಾಗ ಹೊಂಟಿರ್ತಾನ ಪೂರ್ವಕ್ಕೆ. ಉದ್ದೇಶ ಏನೈತಿ? ಹೋಗೋದು ಉತ್ತರಕ್ಕೆ ಹೋಗ್ಬೇಕಂತ. ಪೂರ್ವಕ್ಕೆ ಹೋಗ್ಬೇಕಂತನ ಪಶ್ಚಿಮಕ್ಕೆ ಹೋಗ್ತಿರ್ತಾನೆ. ಯಾವಾಗ ಸಿಗುತ್ತತಿ? ಸಿಗೋದಿಲ್ಲ. ಮೊದಲು ನಿಶ್ಚಯ ಮಾಡ್ಕೋ ಎಲ್ಲೈತಿ ಆರಾಮ್ ಅನ್ನೋದು ನಿಶ್ಚಯ ಮಾಡ್ಕೋ. ನಿಶ್ಚಯ ಮಾಡಿಕೊಂಡು ನಾ ಆರಾಮ್ ಒಂದಾಗ ಪ್ರಯತ್ನ ಮಾಡಾಕತ್ತೀನಲ್ಲ ಅದು ಎಲ್ಲೈತಿ ಅನ್ನೋದು ಖಾತ್ರಿ ಮಾಡ್ಕೊಂಡು ಅಲ್ಲಿ ಡೈರೆಕ್ಟ್ ಹೋಗ್ಬಿಟ್ರೆ ನಮಗೆ ಬೇಕಾದ ಆನಂದ ಸಿಗುತ್ತದೆ. ಈ ಪಥ ತಗೊಂಡು ಹೋಗಿರ್ತೇವಿಲ್ಲ ಹುಡುಕಾಡ್ಕೊಂತ, ಯಾರ್ದಾರೆ ಮನೆಗೆ ಯಾವ್ದಾರೆ ಊರಿಗೆ ಪಥ ತಗೊಂಡು ಹೋಗಿರ್ತೇವಿಲ್ಲ. ಅಡ್ರೆಸ್ ತಗೊಂಡು ಹೋದ್ರೆ ನಮಗೆ ಕೇಳಿದ್ರೆ ಸಿಗ್ತತಿ. ಹಂಗೆ ಮಹಾತ್ಮರು ತಿಳಿಸ್ಕೊಡ್ತಾರೆ ಆನಂದದ ನೆಲೆ ಎಲ್ಲೈತಿ. ಇಲ್ಲೇ ಐತಿ ಅಂತ್ರಿ ಮನೆಗೆರೆ ಗುಡ್ಡದ ಮ್ಯಾಗ. ನಮ್ಮೊಳಗೆ ಐತದ. ಅದನ್ನೇ ಹೇಳ್ತಾರೆ. ನೋಡ್ರಿ ಒಂದು ದಿನದ ಜೀವನದಂತೆ ಒಂದು ವರ್ಷದ ಜೀವನ. ನೀ ಒಂದು ದಿನ ಏನು ತಿಳ್ಕೊಂತಿ, ನಿನ್ನ ಆತ್ಮನೊಳಗೆ ಸುಖ ಐತಿ ಅಂತ ತಿಳ್ಕೊಂಡೆ ಅಂದ್ರೆ ಒಂದು ವರ್ಷ ತನಕ ನೀ ಅದನ್ನೇ ತಿಳ್ಕೊಂತಿ. ಒಂದು ವರ್ಷದೊಳಗೆ ತನಕ ತಿಳ್ಕೊಂಡೆ ಅಂದ್ರೆ ಒಂದು ಜನ್ಮದ ತನಕ ಅದನ್ನೇ ತಿಳ್ಕೊಂತಿ. ಒಂದು ಜನ್ಮ ಅಂದ್ರೆ ಅನೇಕ ಜನ್ಮದೊಳಗೆ ನಿನ್ನ ಆತ್ಮನೊಳಗನ ಐತೆ ಅಂತ ತಿಳ್ಕೊಂತಿ. ನಿನ್ನ ಆತ್ಮನೊಳಗೆ ಐತೆ ಅಂತ ತಿಳ್ಕೊಂಡೆ ಅಂದ್ರೆ ಆತ್ಮಜ್ಞಾನಿನ ನೀನಾಕಿ. ಮತ್ತು ಒಂದು ದಿನದಾಗ ನಾವು ವಿಷಯದೊಳಗೆ ಐತೆ ಅಂತ ತಿಳ್ಕೊಂಡ್ವಿ ಅಂದ್ರೆ ಒಂದು ವರ್ಷ ತನಕ ವಿಷಯದೊಳಗೆ ಐತೆ ಅಂತ ತಿಳ್ಕೊಂತೀವಿ. ಒಂದು ಜನ್ಮ ಪೂರ್ತಿ ವಿಷಯದೊಳಗೆ ಐತೆ ಅಂತ ತಿಳ್ಕೊಂತೀವಿ. ಅನೇಕ ಜನ್ಮದೊಳಗೆ ವಿಷಯದೊಳಗೆ ಸುಖ ಐತೆ ಅಂತ ತಿಳ್ಕೊಂತೀವಿ. ಅಂದ್ರೆ ಜನ್ಮಾಂತರ ನಾವು ಜ್ಞಾನಿಗಳಾಗೋದಿಲ್ಲ, ಸುಖಿಗಳಾಗೋದಿಲ್ಲ. ಏನಕ್ಕೇವ್ರಿ? ದುಃಖಿಗಳಾಕಿ. ನೋಡ್ರಿ ಇದು ನಮ್ಮ ಮನಸ್ಸಿಗೆ ಹೊರಗಲ್ಲಿಗೆ ಹಚ್ಕೊಂಡು ನೋಡ್ಬೇಕ. ನಾ ಹಿಂಗೆ ವಿಚಾರ ಮಾಡ್ತೀನಿ, ನೀವು ಹೆಂಗೆ ವಿಚಾರ ಮಾಡ್ತೀರಿ ಮಾಡ್ರಿ. ಮತ್ತು ಏನಾದ್ರು ಹೊಸ ಇದ್ರೆ ಚಲೋ ಇದ್ರೆ ಇದ್ರೆ ಹಂಗೆ ಹಾಕ್ರಿ. ಹೊಟ್ಟೆ ಹಂಗರೆ ಮಾಡಿ ಮನಸ್ಸಿನಲ್ಲಿ ಇರ್ತಕ್ಕಂಥ ತಪ್ಪು ತಿಳುವಳಿಕೆ ಕೆತ್ತ ಹೋಗ್ಬೇಕು. ಹೋಗಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಒಂದು ದಿನದ ಜೀವನದಂತೆ ಒಂದು ವರ್ಷದ ಜೀವನ, ಒಂದು ವರ್ಷದ ಜೀವನದಂತೆ ಒಂದು ಜನ್ಮದ ಜೀವನ. ನೋಡ್ರಿ ಇದರಂತೆ ಮುಂದಿನ ಜನ್ಮಗಳ ಜೀವನ, ಅನೇಕ ಜನ್ಮಗಳ ಜೀವನ. ಹೀಗೆ ಈ ಕ್ರಮವು ಮುಂದುವರಿಯುತ್ತದೆ. ಆರಾಮವು ವಿಷಯ ವಸ್ತುಗಳಲ್ಲಿ ಸಿಕ್ಕಿದ್ದರೆ ಮಾನವನು ಎಂದೋ ಧನ್ಯನಾಗಿ ಬಿಡುತ್ತಿದ್ದನು. ವಿಷಯ ವಸ್ತುಗಳಿಂದ ಸುಖ ಸಿಗ್ತಿತ್ತಂದ್ರೆ ನಾವೆಲ್ಲರೂ ಎಂದೋ ಧನ್ಯರಾಕಿದ್ವಿ. ಹಾಗೇ ಇಲ್ಲ. ಧನ್ಯರು ಆಗಿರಿ ಮತ್ತೆ ಯಾರೇ ಆಗಿದ್ರಿ ಹೇಳ್ರಿ? ಯಾರು ಆಗಿಲ್ಲ, ಆಗಾಕ ಸಾಧ್ಯನೂ ಇಲ್ಲ. ನೋಡ್ರಿ, ಮೊದಲು ಆರಾಮವನ್ನು ಯಾವ ಪ್ರಕಾರ ಕಂಡುಕೊಂಡಿರುತ್ತೇವೆಯೋ ಅದೇ ಪ್ರಕಾರ ಹಿಂದಕ್ಕೆ ಸರಿಯಬೇಕು. ನೋಡಿ, ನಾವು ಆರಾಮವನ್ನು ಹೆಂಗೆ ಕಂಡುಕೊಂಡ್ವಿ, ಮೊದಲು ಹೆಂಗೆ ಕಂಡುಕೊಂಡಿದ್ವಿ ಹಂಗೆ ಹಿಂದಕ್ಕೆ ಸರಿಬೇಕು. ಈಗ ನೋಡ್ರಿ, ಮುಂಜಾನೆ ಎದ್ದು ನಿದ್ದೆಯಾಗಿ ಹೇಳ್ತೇವಲ್ರಿ, ಎಷ್ಟು ಫ್ರೆಶ್ ಆಕ್ಕೀವಿ. ಮುಂಜಾನೆ ನಿದ್ದೆಯಾಗಿ ಹೇಳ್ತೇವಲ್ಲ, ಮನುಷ್ಯ ಎಷ್ಟು ಚೇತನ ಹಾಕಂಡ್ರಿ. ಮೈ ಹಗರಾಗಿ ಬಿಡ್ತತಿಲ್ಲ. ನೋಡ್ರಿ, ನಿದ್ರಿ ಒಳಗೆ ಏನು ಮಾಡಿದ್ದೀವಿ ನಾವು? ಹಗರ ಆಗ್ತಕ್ಕಂಥ ಕೆಲಸ ಏನು ಮಾಡಿದ್ದೀವಿ? ಏನೂ ಮಾಡಲಿಲ್ಲ. ಅಂದ್ರೆ ತಿಳಿಯಾಗಿ ಏನು ತುಂಬಿಕೊಂಡಿದ್ವಿ ಎಲ್ಲ ಬಿಟ್ಟು ಬಿಟ್ಟಿವಿ. ಆರಾಮವನ್ನು ಹೊಂದುವ ಕ್ರಮ ಅದು ತಿಳಿಸ್ಕೊಡ್ತೈತಿ. ನೀ ಹೆಂಗೆ ನಿದ್ದ್ಯಾಗ ಆರಾಮ ಇದ್ದಲ್ಲ ಹಂಗೆ ಎಚ್ಚರಿಕೆ ಒಳಗೆ ಇದನ್ನು ತಲೆ ಹಾಕೊಳ್ಳಾರ್ದು ಇರು ಅಂತ. ಮತ್ತೆ ಅಲ್ಲಿ ತಲೆ ತುಂಬ್ಕೊಡ್ತೇವೆ. ಮತ್ತೆ ತುಂಬ್ಕೊಂಡು ದನವಾಗಿ ಮತ್ತೆ ಸಂಜೆ ಮುಂದೆ ಅದನ್ನು ಬಿಡ್ತೀವಿ. ಇಲ್ಲಿ ತಿಳ್ಕೊಬೇಕಾದದ್ದು ಏನಂದ್ರೆ, ಮೂಲದಲ್ಲಿ ನಾನು ನಿದ್ರೆಗೆ ಆರಾಮಿದ್ನಿ, ಈಗ ಎದ್ದಿನ ತಲೆ ತುಂಬ್ಕೊಂಡೆ, ಅದಕ್ಕೆ ನನಗೆ ದುಃಖ ಆಗೈತಿ. ಇನ್ನು ಬೇಡ, ಮೊದಲು ಹೆಂಗಿದ್ನಿ ಹಂಗೆ ಇರುನು. ಹಿಂಗೆ ಅದಕ್ಕೆ ತಿಳಿಸಿ ಹೇಳ್ಬೇಕ್ರಿ. ಅದಕ್ಕೆ ನಮ್ಮ ಮನಸ್ಸಿಗೆ ಹೇಳೋದೈತ್ರಿ ಇದು. ನಿಮಗಂತ ನಾ ಹೇಳೋದಿಲ್ಲ ಪ್ರವಚನ. ನನ್ನ ಮನಸ್ಸಿಗೇನ ನಾನು ಹೇಳ್ಕೊತೀನಿ. ನೀವು ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊರಿ. ಬಿಟ್ರೆ ಮುಂದೆ ಹೇಳ್ತಾರೆ ನೋಡ್ರಿ,
ಸುಖವನ್ನು ಹೊಂದುವ ಕಲ್ಪನೆಯಿಂದ ಇಂದು ನಾಳೆ ಎಂದೇ ಹೊರಟಿದ್ದಾನೆ. ಸುಖವನ್ನು ಹೊಂದುವ ಕಲ್ಪನೆಯಿಂದ ಇಂದು ಸಿಗುತ್ತದೆ, ನಾಳೆ ಸಿಗುತ್ತದೆ, ನಾಡ್ದು ಸಿಗುತ್ತದೆ, ನೋಡಿ ಹೊರಟಿದ್ದಾನೆ. ಇವನಿಗೆ ನಾಳೆ ಎಂಬುದು ಯಾವಾಗ ಬರಬೇಕು? ನಾಳೆ ಸುಖ ಹೊಂದುವುದು ಯಾವಾಗ ಬರಬೇಕು? ನಾಳೆ ಎಂಬುದು ಯಾವಾಗ ಬರಬೇಕು? ಸುಖವು ಯಾವಾಗ ಸಿಗಬೇಕು? ವಿವೇಕ ವೈರಾಗ್ಯಗಳಿಂದ ನೋಡ್ರಿ ಸಮಾಹಿತನಾಗಿ ಸಂಕಟ ರೂಪಿ 3 ಶರೀರಗಳನ್ನು ಕಳೆದುಕೊಂಡಾಗ ಸುಖವು ಶರೀರಗಳದಾವಿ. ಅದರೊಳಗ 3 ಶರೀರಗಳು ಸುಳ್ಳು ಶರೀರಗಳು. ಒಂದು ಶರೀರ ಏನೈತಲ್ಲ, 4ನೇ ಶರೀರ, ಅದು ಸತ್ಯವಾಗಿರ್ತಕ್ಕಂಥ ಶರೀರ. ಈ ಎಚ್ಚರಿಕೆ ಒಳಗೆ ಕಾಣ್ತತ್ತಲ್ಲ, ಇದಕ್ಕೆ ಸ್ಥೂಲ ಶರೀರ ಅಂತಾರೆ. ಆಮಗ ಕನಸಿನೊಳಗೊಂದು ಕಾಣ್ತದ ನೋಡ್ರಿ ಶರೀರ, ಅದಕ್ಕೆ ಸೂಕ್ಷ್ಮ ಶರೀರ ಅಂತಾರೆ. ಮುಂದೆ ನಿದ್ರಿ ಒಳಗೊಂದು ಕಾಣ್ತದ ನೋಡು, ಈ ನಿದ್ರಿ ಒಳಗೆ ಏನು ಕಾಣೋದಿಲ್ರಿ, ನಿದ್ರಿ ಒಳಗ ಯಾರೂ ಇದ್ದಿದ್ದಿಲ್ಲ, ಆರಾಮಿತ್ತು ಅಂತ ಹೇಳ್ತಾನೆ. ಏನೂ ಇರಲಿಲ್ಲ ಅನ್ನೋದನ್ನು ತಿಳಿಯಾವಿದ್ವಿಲ್ಲ, ಅದು ಏನೂ ಇದ್ದಿದ್ದಿಲ್ಲ ಅನ್ನೋ ಅಜ್ಞಾನ ಏನೈತಲ್ರಿ, ಇನ್ನೂ ತಿಳಿಲಿಲ್ಲ ಅನ್ನೋ ಅಜ್ಞಾನ ಶರೀರ ಐತಲ್ಲ, ಅದಕ್ಕೆ ಕಾರಣ ಶರೀರ ಅಂತ. ಸ್ಥೂಲ, ಸೂಕ್ಷ್ಮ, ಕಾರಣ, ಈ 3 ಶರೀರಗಳ ಸುಳ್ಳು ಅಂತ ತಿಳಿಬೇಕು. ಯಾಕಂತಂದ್ರೆ ಈ 3 ಶರೀರಗಳನ್ನು ನಾನು ಹೊಳ್ಳಿ ತಿಳಿದಿಲ್ಲ, ಆದರೆ ಈ 3 ಶರೀರಗಳನ್ನು ನಾನು ತಿಳಿತೇನೆ. ಸ್ಥೂಲ ಶರೀರವನ್ನು ತಿಳಿತೀನಿ, ಸೂಕ್ಷ್ಮ ಶರೀರವನ್ನು ತಿಳಿತೀನಿ, ಕಾರಣ ಶರೀರಗಳನ್ನು ತಿಳಿತೀನಿ. ಈ 3 ಶರೀರ ತಿಳಿಸಿಕೊಳಕ್ ಮಾತ್ರ ಹೊರತಾಗಿ ತಿಳಿಯಾಕ ಅರ್ಹತೆಯನ್ನ ಪಡೆದಿಲ್ಲ. ತಿಳಿಸ್ಕೋತಾವು ಅಂದ್ರೆ ಇದು ಜಡ ಐತಿ, ಸ್ಥೂಲ ಶರೀರ ಜಡ ಐತಿ, ಮನಸ್ಸು ಜಡ ಸೂಕ್ಷ್ಮಗಳಿಂದ ಕೂಡೈತಿ, ಕಾರಣ ಶರೀರ ಅಂತಿ ಪೂರ್ಣ ಅಜ್ಞಾನದಿಂದ ಕೂಡೈತಿ. ಇವು 3 ಬಂದು ಹೋಗ್ತಕ್ಕಂಥವು. ಮತ್ತು ಈ 3 ಶರೀರಗಳು ಒಂದ್ರೊಳಗೆ ಒಂದಿಲ್ಲ. ಆದ್ರೆ ನನ್ನ ಶರೀರ ಏನೈತಲ್ಲ, ಯಾವುದು ತುರ್ಯ ಸ್ಥಿತಿ ಐತಲ್ಲ, ಆತ್ಮಸ್ಥಿತಿ ಐತಿ, ಆತ್ಮ ಸ್ವರೂಪ ಐತಲ್ಲ, ಅದು 3 ಶರೀರದೊಳಗೆ ಹಾಸುವಕ್ಕಾಗಿ ಅಡ್ಡಾಡ್ತದೆ. ಸ್ಥೂಲ ಶರೀರ ಸೂಕ್ಷ್ಮ ಶರೀರದೊಳಗಿಲ್ಲ, ಸೂಕ್ಷ್ಮ ಶರೀರ ಸ್ಥೂಲ ಶರೀರದೊಳಗೆ ಐತಲ್ಲ, ಸೂಕ್ಷ್ಮ ಶರೀರ ಐತಿಲ್ಲ, ಐತಿ, ಕಾಣ್ತತನ ಇಲ್ಲ ಅಂದ್ರೆ ಕಾಣ್ಬೇಕು ನಮಗ. ಸೂಕ್ಷ್ಮದಾಗ ಅಷ್ಟ ಸೂಕ್ಷ್ಮ ಕಾಣ್ತತಿ, ಸ್ಥೂಲದಾಗ ಸ್ಥೂಲ ಅಷ್ಟ ಕಾಣ್ತತಿ, ಕಾರಣದೊಳಗ ಕಾರಣ ಅಷ್ಟ ಕಾಣ್ತತಿ. ಆದ್ರೆ 3 ನಾ ಅರ್ಕೋತದೇನಿಲ್ಲ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಅದಕ್ಕೆ ಆತ್ಮಾನಂದಜ್ಜಿ ಅವ್ರು ಅಂತಿದ್ರಂತ, ಏನು ಮಹಾತ್ಮರ ಒಂದು ಅನುಭವದ ಮಾತು ಅರ್ಥವಾಗಬೇಕಾದರೆ, ಮಹಾತ್ಮರ ಅನುಭವದ ಮಾತು ಒಂದು ಅರ್ಥವಾಗಬೇಕಾದರೆ ಎಷ್ಟು ಜನ್ಮಗಳು ಹಿಡಿಯುತ್ತವೆಯೋ ಗೊತ್ತಿಲ್ಲ ಅಂತ. ಅರ್ಥಕತೆನ ನೋಡ್ರಿ, ಇಷ್ಟು ಕೇಳ್ತೇವಲ್ಲ, ಆಕತ್ರಿ ಚಮ್ಮಣ್ಣವ್ರ ದಿನ ಕೇಳ್ತೇವೆ ಅರ್ಥಕತೆ. ಏನಾರ ಅರ್ಥ ಮಾಡ್ಕೊತೀವಿ, ಏನಾರ ಅರ್ಥ ಮಾಡ್ಕೊಳ್ಳೋದಿರಲ್ರಿ, ಅರ್ಥ ಆಗೋದಿಲ್ಲ. ಇನ್ನೊಂದು ಏನಾರ ಅರ್ಥ ಮಾಡ್ಕೊಂಡು ದೂರ ಹೋತ್ರಿ, ಅರ್ಥನ ಆಗೋದಿಲ್ಲ. ಅರ್ಥ ಆದರೂ ಉಳಿಯೋದಿಲ್ಲ. ಈಗ ನೋಡಿ ಅರ್ಥ ಆದಂಗೆ ಆಕೈತಿ, ಅಷ್ಟ ಮತ್ತೆ ಮಸಕ್ಕೆ ಸರ್ದಂಗೆ ಆಕತ್ರಿ. ಖರೆ ಐತಿ, ಇದೇ ಶರೀರ ನಿನ್ನ ಈಶ್ವರ ಐತಿ ಅಂತೀವ್ರೆ, ಮುಗೀತಿಲ್ಲ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಅಂದ್ವಿ. ಮತ್ತು ಇದರ ಭಾವ ನಮಗೇನಕತ್ರಿ ಆವರಿಸ್ಕೊಂಡ ಬಿಡುತ್ತೆ. ಅಭ್ಯಾಸ ಸಂಜನಿತ ರೀತಿ ಅಭ್ಯಾಸ ಯಾವ ಮಾಡ್ತಾನೆ ನೋಡು ಅವನಿಗಿದು ಆಗ್ತದೆ. ಅದನ್ನ ಇಲ್ಲಿ ಹೇಳ್ತಾರೆ. ಹೊಂದುವ ಕಲ್ಪನೆಯಿಂದ ಇನ್ನೂ ನಾಳೆ ಎಂದೇ ಹೊರಟಿದ್ದಾನೆ. ಇವನಿಗೆ ನಾಳೆ ಎಂಬುದು ಯಾವಾಗ ಬರಬೇಕು, ಸುಖವು ಯಾವಾಗ ಸಿಗಬೇಕು. ವಿವೇಕ ವೈರಾಗ್ಯಗಳಿಂದ ಸಮಾಹಿತನಾಗಿ ನೋಡ್ರಿ, ವಿವೇಕ ವೈರಾಗ್ಯಗಳಿಂದ ಸಮಾಹಿತನಾಗಿ ವಿವೇಕ ವೈರಾಗ್ಯಗಳನ್ನು ಅಳವಡಿಸಿಕೊಂಡು ಸಂಕಟ ರೂಪಿ ನೋಡ್ರಿ 3 ಶರೀರಗಳನ್ನು ಕಳೆದುಕೊಂಡಾಗಲೇ ಆನಂದವು. ಸಂಕಟ ರೂಪಿ
ಸಂಕಟ ರೂಪದಿಂದ ಕೂಡ್ಯಾವು ಯಾವುವು? 3 ಶರೀರ, ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳು. 3 ಶರೀರಗಳನ್ನು ಕಳೆದುಕೊಂಡಾಗಲೇ ಸುಖವು. ಸುಖವು ತಾನೇ ತಾನಾಗಿ ಉಳಿಯುವುದರಲ್ಲಿದೆ. ನೋಡ್ರಿ, ಸುಖವು ಏನಾದನ್ನು ಮಾಡೋದ್ರೊಳಗಿಲ್ಲ, ತಾನೇ ತಾನಾಗಿ ಉಳಿಯುವುದರಲ್ಲಿದೆ. ಮನಸ್ಸು ಸುಮ್ಮನಿದ್ದರೆ ಸುಖ. ಸುಮ್ಮನಿರ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ಲಾಭ ಹೋಗ್ಕೋಬೇಕನ. ಸುಮ್ಮನಿರ್ಬೇಕಾದ್ರೆ ಏನು ಮಾಡ್ಬೇಕು? ಸುಮ್ಮನಿರೋದನ್ನ ಮಾಡ್ಬೇಕು. ಮತ್ತೇನಾರ ಮಾಡಕ್ಕೆ ಹೋಗ್ಬಾರ್ದು ಅಂತಿರ್ತಾರ. ಸುಮ್ಮನಿರ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಅಂತ ಗೊಂಜಾಳ ಚೀಲ ಹೊರ ಸುಮ್ಮನಿರ್ಬೇಕಾದ್ರೆ ಸುಮ್ಮನಿರೋದ ಮಾಡ್ಬೇಕು. ನೋಡ್ರಿ, ಇದನ್ನು ವಿಷಯೀಕರಿಸಲು ಬರುವುದಿಲ್ಲ. ಏನನ್ನ? ಆನಂದವನ್ನ ಕೂಡಿಸಿ ಏನಾರ ಮಿಶ್ರ ಮಾಡಿ ತಯಾರು ಮಾಡಕ್ಕೆ ಬರುವುದಿಲ್ಲ. ಅರಿವು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರ ದೇವ. ಈ ಜಗತ್ತಿನೊಳಗ ಜಾಣರೊಳಗ ದೇವ್ರು ಯಾರಪ್ಪ ಅಂದ್ರೆ ಜಾಣರ ದೇವ ಅಂದ್ರೆ ಜಾಣನೂ ಹೌದವ, ದೇವನೂ ಹೌದು. ದೇವ್ರ ಹಾಕನವ. ಯಾರು ಜಾಣರು, ಯಾರು ಶಾಣ್ಯಾರ ಈ ಜಗತ್ತಿನೊಳಗ? ಅರಿವು ತಾನೆಂದು ಸದ್ಗುರಿ ಪೇಳಿ ತಿಳಿವನೇ ಜಾಣರ ದೇವ. ಸದ್ಗುರುನಾಥ ಹೇಳ್ತಾನ, ಅರುವನ ನೀನದಿಯಪ್ಪ ಅಂತ ತಿಳಿಸ್ತಾನ. ಈಗ ತಿಳಿಸಿನಿಲ್ರಿ, ಈಗ ತಿಳಿಸಿನಿಲ್ಲ. ಯಾರು ತಿಳಿಸಿದ್ರು? ಗುರು ತಿಳಿಸಿನ ಅಂತೀರಿ ನೀವು. ನಾ ತಿಳಿಸಿಲ್ಲ. ಈಗ ಆತ್ಮಾನಂದಜಾರ್ ಹೇಳಾಕ್ತಾರ, ನೀವು ಅರುವದಿರಿ ಅಂತ ಹೇಳತ್ತಾನ. ನೀವೇನಂತ ತಿಳ್ಕೊಳತ್ತೀರಿ? ಏನಂತ ತಿಳ್ಕೊಳತ್ತೀರಿ ನೀವು? ಅರುವದಿನ ನಾನಂತ ತಿಳ್ಕೊಳತ್ತೀರೋ, ದೇಹ ನಾನಂತ ತಿಳ್ಕೊಳತ್ತೀರೋ? ಈಗ ಏನು ತಿಳ್ಕೊಳತ್ತೀರಿ? ಅರು ನಾನಂತ ತಿಳ್ಕೊಳತ್ತೀರಿಲ್ಲ. ಹಂಗೆ ತಿಳ್ಕೊಂಡು ಉಳಿಯಿರಿ ಅಂತ ಹೇಳ್ತಾರ ಅವ್ರು. ನೋಡ್ರಿ, ಅರಿವು ನೀನೆಂದು ಸದ್ಗುರು ಪೇಳಿ ತಿಳಿಯುವವನೇ ಜಾಣರ ದೇವ. ಸದ್ಗುರುನಾಥ್ ಹೇಳತ್ತಾನ ಅರುಣ ನೀನಂತ. ಅದನ್ನ ತಿಳ್ಕೊಂಡು ನಿಂತ್ವಿ ಅಂದ್ರೆ ನಾವೇನಕ್ಕೇವಿ ಜಾಣರ ದೇವರಾಗ್ತೀವಿ. ಮುಂದೆ ಹೇಳ್ತಾರ ಅಪ್ಪೋರು, ಆಧ್ಯಾತ್ಮ ಖಾತೆಯು ಆನಂದವನ್ನು ಹೊಂದುವುದಾಗಿದೆ. ಉಳಿದ ಎಲ್ಲ ಖಾತೆಗಳು ಸಿಡಿಮಿಡಿಗೊಂಡು ಸಾಯುವವು ಆಗಿವೆ. ನೋಡ್ರಿ, ಖಾತೆ ಎದರ ತೆಗಿತಾರ್ರಿ? ಖಾತೆ ಬ್ಯಾಂಕ್ನ್ಯಾಗನ ಖಾತೆ ಉತ್ತಾರ ತೆಗಿತಾರಲ್ಲ, ಅವೆಲ್ಲ ಏನಪ್ಪ ಅಂದ್ರೆ ದುಃಖದ ಖಾತೆಗಳೇ ಅವು. ವ್ಯವಹಾರ ದುಃಖದ ಖಾತೆ, ಇದು ಸುಖದ ಖಾತೆ. ಇಲ್ಲಿ ಖಾತೆ ತೆಗೆದ್ರಿ ನೀವೀಗ ಬಂದಿರಿ, ಇಲ್ಲಿ ಹೆಸರು ಹಚ್ಚಿರಿಲ್ಲಿ. ಒಬ್ಬ ವ್ಯಕ್ತಿ ರೀ, ಒಟ್ಟ ಪರಿಚಯ ಇಲ್ರಿ. ಅವ ಆಧ್ಯಾತ್ಮಕ್ಕೆ ಒಂದು ದಿವಸ ಬಂದು ಹೋಗ್ಯಾನ ಅಂತಂದ್ರೆ ಅವ ಖಾತೆ ಆತಂತ. ಈಗ ನಾವು ಬ್ಯಾಂಕಿನೊಳಗೆ ರೊಕ್ಕ ಇಡ್ತೇವ್ರಿ. ಖಾತೆ ಮಾಡಿಂದ ಇಡಾಕ್ ಬರ್ತೈತೆ, ಖಾತೆ ಮಾಡ್ಲಾರ್ದು ಇಡಾಕ್ ಬರ್ತೈತ್ರಿ. ಇಲ್ಲಿ ನೀವು ಬಂದಿರಿ ಅಂದ್ರೆ ಒಂದು ಈಟ್ರೆ ತಲೆಯ ತುಂಬ್ಕೊಂಡ ಹೋಗ್ತಿರಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್. ಹಂಗ್ರಿ ಅವ ಸಾಯಿ ತನಕ ಬರೋದು ಬೇಡ ಇಲ್ಲಿ ಶಾಸ್ತ್ರಕ್ಕೆ. ಅವ ಒಂದು ದಿವಸ ಬಂದು ಕುಂತು ಕೇಳಿ ಹೋದ್ನಿಲ್ರಿ, ಅವ ಆತ್ಮಾನಂದರ ಖಾತೆ, ಆತ್ಮಾನಂದರ ಬ್ಯಾಂಕ್ನ್ಯಾಗ ಏನದವ ಖಾತೆ ತೆಗಿಸಿನ. ಮುಂದೆ ಬಂದು ಈಗ ಚಲಾವಣೆಗಿಲ್ಲ ಅಂತ ಅಷ್ಟ ಅದ. ಆದ್ರೆ ರೊಕ್ಕಲ್ಲೇ ಐತಿ. ಅವ್ರು ಅಲ್ಲಿ ರೊಕ್ಕ ಡಿಪಾಸಿಟ್ ಇಡಲಿಲ್ಲ, ಮುಂದೆ ಕ್ಯಾನ್ಸಲ್ ಮಾಡ್ತಾರ್ರಿ. ಇದ್ರಾಗ ಹಂಗಾಗೋದಿಲ್ಲ, ಇದ್ರಾಗ ಹಂಗೆ ಇರ್ತತಿ. ದಿನ ನೀವು ಹೆಂಗೆ ಬರ್ತೀರಿ ಅದ್ರೊಳಗೆ ಅದು ಜಮಾ ಹಾಕೋತ ಹೋಗ್ತದೆ. ಒಂದಿಷ್ಟು ಮಂದಿ ಒಂದಿಷ್ಟು ದಿವಸ ಬಿಟ್ಟು ಬರ್ತಾರೆ, ಒಂದಿಷ್ಟು ಮಂದಿ ಬರುವುದಿಲ್ಲ. ಒಂದಿಷ್ಟು ಮಂದಿ ಇಲ್ಲಿ ಎಟ್ಟ ಕಾಲ ಹಾಕೋದಿಲ್ಲ, ಅವು ಖಾತೆನ ತೆಗಿಯೋದಿಲ್ಲ. ಈಗ ನಿಮ್ದೆಲ್ಲ ಖಾತೆ ತೆಗೆದೈತಿ, ಎಷ್ಟು ಜಮಾ ಆಗೈತೆ ನೋಡ್ಕೊರಲ್ಲ. ಒಂದಿನ ಬಂದ್ರಿ, 1,000 ರೂಪಾಯಿ ಜಮಾ. ಚಲೋ ಇಲ್ಲಿದೆ. ನಮ್ಮ ರತ್ನಾಕರ ದಿವಸ ಜಮಾ ಆಗಲಿಲ್ಲ ನೋಡಿ, ಬಂದಿಲ್ಲ. ಗೌರವ ಕರ್ದಿಲ್ಲ ಜಮಾ. ಮತ್ತಾರು ಬಂದಿಲ್ರಿ? ಭಾಳ ಮಂದಿ ಬಂದಿಲ್ಲ ಇವತ್ತು. ಮಾಂತೇಶ್ವರ ಅವರು ಬಂದಿಲ್ಲ, ಮಾಂತೇಶ್ವರ ಬಂದಿಲ್ಲ. ಖಾತೆ ಖಾಲಿ ಉಳಿತವ್ರು. ಹಂಗೆ ದಿನಂಪ್ರತಿ ಇದನ್ನ ವಿಚಾರ ಮಾಡಿ ಸದ್ಗುರುವಿನ ವಾಕ್ಯಗಳನ್ನು ತುಂಬಿ ಖಾತೆದೊಳಗೆ ದುಡ್ಡು ಜಮಾ ಮಾಡ್ತಾ ಈ ಖಾತೆ ಏನೈತೆ ನೋಡಿ, ಆರಾಮದ ಖಾತೆ ಇದೆ. ಶಾಂತಿ ಸಮಾಧಾನ ಒಂದು ಖಾತೆ. ಹೊರಗಿನ್ನು ಜಗಳ ಹಚ್ಚು, ಚಿಂತೆ ಹಚ್ಚು ಅದಾವು ಅಂತ ಹೇಳ್ತಾರೆ. ನೋಡ್ರಿ, ಆಧ್ಯಾತ್ಮ ಖಾತೆಯು ಆನಂದವನ್ನು ಹೊಂದುವುದಾಗಿದೆ.
ಉಳಿದ ಖಾತೆಗಳು ಸಿಡಿಮಿಡಿಗೊಂಡು ಸಾಯುವ ಖಾತೆಗಳಾಗಿವೆ. ವಿಚಾರ ಮಾಡ್ಬೇಕ್ರಿ, ಪ್ರತಿಯೊಂದನ್ನು ವಿಚಾರ ಮಾಡಿದಾಗ ಇದೇನಕತಿ ಅರ್ಥ ಆಗ್ತದೆ. ಹಂಗಾರೆ ಏನೇನು ವಿಚಾರ ಮಾಡಿದೀವಿ ಇವತ್ತು ಅದನ್ನು ಮಾತ್ರ ಕೇಳಬೇಡ್ರಿ. ಬಟ್ ಮಾಡಿ ಇಷ್ಟೋ ತನಕ ಮಾಡಿದಿ ಮುಗಿಸ್, ಹೌದಿಲ್ರಿ? ಏನೇನು ಬಂತು? ಒಟ್ಟ ಎಷ್ಟು ಶರೀರ ಅದಾವ ನಮಗೆ? 4 ಶರೀರಗಳು: ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ. 3 ಶರೀರ ಸುಳ್ಳು, 1 ಶರೀರ ಖರೆ. ಆದ್ರೆ ನಾವು ಈ ಸ್ಥೂಲ ಶರೀರನ ನಾನಂತ ನಂಬ್ಕೊಂಡು ಕುಂತೇವಿ. ಮತ್ತು ಅದು ನೀನಾಗಿದ್ರೆ ಯಾಕೆ ಹೋತದ ನಿನ್ನ ಬಿಟ್ಟು? ನೀನರನ್ನು ನಿಂದರೆ ಅನ್ನು ನಿಂದಂದ್ರೂ ಅದು ನಿಂದು. ನಂದಂತ ಯಾವ್ದಕ್ಕಂತಾರ್ರಿ? ಇದು ನಾನು ಅಲ್ಲ, ಇದು ನಂದು ಅಲ್ಲ ಶರೀರ. ಯಾಕೆ ನಂದಲ್ಲಪ್ಪ ಅಂದ್ರೆ ನಂದಾಗಿದ್ರೆ ನನ್ನ ಜೋಡಿ ಇರ್ತಿತ್ತು ಅದು. ಈಗ ಬಸ್ನ್ಯಾಗ ಹತ್ತೇವೆ ನಾವು, ಬಸ್ನ್ಯಾಗ ಹತ್ತೇವೆ, ನಾನು ಸೀಟ್ ಅಂತೀವಿ. ಮತ್ತು ಅದು ತೊಗೊಂಡು ಬಂದ್ಬಿಡ್ಬೇಕು ಬಗಲಾಗ ಇಟ್ಕೊಂಡು ಸೀಟ್. ಬಿಟ್ಟು ಯಾಕೆ ಹೋದಿಪ್ಪ, ಬಿಟ್ಟು ಯಾಕೆ ಬಂದು ಮನೆಗೆ? ಹಾಂ, ಆ ಬಸ್ ಹತ್ತು ಹೊತ್ತಿನಾಗ ಎಷ್ಟು ಬಡ್ದಾಡ್ತಿರ್ತೇವೆ ರೀ, ಇಡೀ ಹೊತ್ತಿನಾಗ ಹಂಗೆ ಬಡ್ದಾಡ್ತೇವೆ ನಾನು ಸೀಟ್ ಅಂತ. ಹಂಗೆ ಕೊಟ್ಟು ಬರ್ತೀವಿ ಇಲ್ಲ, ಬಿಟ್ಟು ಬರ್ತೀವಿ ಇಲ್ಲ, ನೋಡೋದಿಲ್ಲ ಅದನ್ನ. ನಮ್ಮ ಸೀಟ್ ಎಲ್ಲಿತ್ತು ಅದನ್ನು ನೋಡೋದನ್ನೇ ಇಲ್ಲ. ಇದು ನನಗಿಡ್ರಿ, ನನಗಿಡ್ರಿ, ಇದಂತಿ ಇದು ಫ್ರೀ ಆಗಿಬಿಟ್ಟತ್ತಲ್ಲ, ನಂದು ಇಡ್ರಿ ಚೀಲ, ನಂದು ಇಡ್ರಿ. ಹಿಂದಿಗಡೆ ಯಾರೇ ಕುಂದಿರ್ತೀರಿ ಕುಂದರ್ರಿ ಇಲ್ಲಿ ಹೊಕ್ಕಿನ ಅಂತಾರೆ. ತೊಗೊಂಡು ಹೋಗ್ಬೇಕು ಕಿಸದಾಗ ಇಟ್ಕೊಂಡು ನಾ ಕಿರ್ಚೆ ಇಲ್ಲ, ಬಿಟ್ಟು ಹೋಗ್ಯವ್ರಿ. ಎಲ್ಲ ಬಿಟ್ಟು ಹೋಗಾಕ ಬಂದೇವಿ ಸುಮ್ಮ ನನ್ನ ಅಂದ. ಇಲ್ಲಿದ ಮಣ್ಣು, ಇಲ್ಲಿದ ಕಲ್ಲು ಎಲ್ಲ ತೊಗೊಂಡು ಇಲ್ಲೇ ಮನೆ ಕಟ್ಟಿ, ಮನೆ ನಾನು ಅಂತೇವೆ. ಇಲ್ಲಿದ ಕನ್ಯಾ, ಇಲ್ಲಿದ ವರ, ಇಲ್ಲಿದ ಮದುವೆಗೆ ನಾನು ಹೆಂಡ್ತಿ, ನನ್ನ ಗಂಡ ಅಂತೇಳಿ. ಅವು ಹುಟ್ಟುದು ಇಲ್ಲೇ ಹುಡ್ತಾವ, ಅವು ನನ್ನ ಮಕ್ಕಳು ಅಂತೇಳಿ. ಹೋಗುವ ಹೊತ್ನ್ಯಾಗ ಎಲ್ಲ ಬಿಟ್ಟು ಗುಡಿಸ್ಗುಂಡಾಂತರ ಮಾಡಿ ಹೋಗ್ಬಿಡ್ತಾರೆ. ಅದಕ್ಕೆ ಅಪ್ಪ ಹೇಳ್ಯಾರ, ನಿನ್ನ ಜೀವನದ ಎಲ್ಲ ಯೋಜನೆಗಳು ಮಣ್ಣು ಗೂಡುತ್ತವೆ. ಶರೀರ ಮಣ್ಣು ಗೂಡ್ತದೆ. ಯಾಕಂದ್ರೆ ಮಣ್ಣು ಗೂಡುವ ಅದಾವ ಈ ಜಗತ್ತಿನೊಳಗೆಲ್ಲ. ಒಂದು ಮಣ್ಣು ಗೂಡ್ಲಾರ್ದು ಅದಾವ ನೋಡ್ರಿ, ಒಂದರೆ. ಪ್ರತಿಯೊಂದು ವಸ್ತು ನಶಿಸಿ ಮಣ್ಣಾಗ ಹಾಕತ್ತಿರೋದು ಮಣ್ಣು ಗೂಡ್ತದ. ಅದ್ರ ಒಳಗಿರ್ತಕ್ಕಂಥ ಚೇತನ ಏನಾಗೋದಿಲ್ಲ, ಮಣ್ಣು ಗೂಡುವುದಿಲ್ಲ. ಮಣ್ಣು ಗೂಡವಲ್ಲನೋ. ಇದನ್ನು ಚೆನ್ನಾಗಿ ತಿಳ್ಕೊಂಡ್ರಿ. ಈ ಜಗತ್ತಿನೊಳಗೆ ಹುಲಿಗೂ ಹೆದರೋದಿಲ್ಲ ನಾವು, ಎಂಥ ಕಾಡು ಪ್ರಾಣಿಗೂ ಹೆದರೋದಿಲ್ಲ, ಜಗತ್ತಿಗೆ ಹೆದರೋದಿಲ್ಲ. ಹೋಗು. ಅದಕ್ಕೆ ಅಪ್ಪವ್ರು ಅಂತಿದ್ರಂತ, ನೀವು ಬ್ರಹ್ಮನಲ್ಲಿ ಪ್ರತಿಷ್ಠಿತರಾದರೆ, ಆತ್ಮನಲ್ಲಿ ಪ್ರತಿಷ್ಠಿತರಾದರೆ, ನೀವೇ ಬ್ರಹ್ಮನೆಂದು ಅರಿತುಕೊಂಡ್ರ ಈ ಜಗತ್ತು ನಿಮ್ಮ ಪೂರ್ತೇಕ ಏನಾಕತಿ ಕಸಬರಿಗೆ ಹೋಗತ್ತೆ ಅಂತ. ಕಸಬರಿಗೆ ಹೋಗಂತಿರ್ತಾರಲ್ಲ, ಇವಾಗ ಕಸಬರಿಗೆ ಹೋಗಿ ಇನ್ನೊಂದು ಏನಂತಾರಲ್ರಿ, ಇವಾಗ ಪತ್ರೋಳಿ ಹೋಗಂತ. ಪತ್ರೋಳಿ ಅಂದ್ರೆ ಏನು ಗೊತ್ತನ್ರಿ? ಅದಕ್ಕೆ ಮೊದಲು ಏನಂತಾರ್ರಿ, ಊಟ ಮಾಡೋಕ್ಕಿಂತ ಮೊದಲ ಎಲಿ ಅಂತಾರೆ. ಊಟ ಮಾಡಿ ಹೋಗೋದಿಂದ ಪತ್ರೋಳಿ, ಎಲಿ ಪತ್ರೋಳಿ ಬೇಯ್ತಿರ್ತಾರ್ರಿ ಸಾಮಾನ್ಯ. ಇವಾಗ ಪತ್ರೋಳಿ ಹೋಗಂತ ಅಂದ್ರೆ ಉಪಯೋಗ ಇಲ್ಲ ಅಂತದು. ಊಟ ಮಾಡಿ ಮುಗಿತದ್ರದ್ದು ಕತಿ. ಮತ್ತು ವರಿಸ್ ಸ್ವಚ್ಛ ಮಾಡಿ ಊಟ ಮಾಡ್ತಾನೆ ಅದ್ರಾಗ. ಹಂಗ ಇದು ಪತ್ರೋಳಿ ಇದೆ. ಯಾವುದು? ಈ ಪತ್ರೋಳಿನ ನಾವು ಅಂತ ತಿಳ್ಕೊಂಡು ಕುಂತೇವಿ. ಇದು ಒಂದು ದಿನ ಏನಕತಿ ನಾಶ ಆಗಿ ಕೆಟ್ಟ ಹೋಗತ್ತೆ ಪತ್ರೋಳಿ ಎಲ್ಲಿ ಇದ್ದಂಗೆ. ಅದಕ್ಕೆ ಈ ಪತ್ರೋಳಿ ಬೇದ್ರ ಸಿಟ್ಟು ಬರ್ತೈತೆ ರೀ. ಮತ್ತು ಪತ್ರೋಳಿನ ನಾನು ಅಂತ ತಿಳ್ಕೊಂಡು ಕುಂತೇವೆ, ಈ ಶರೀರನ ನಾನು ಅಂತ ತಿಳ್ಕೊಂಡು. ಅಪ್ಪ ಅವ್ರು ಅಂತಾರ, ತು ಹೇಸಿ ಅಂದ್ರೆ ಸಿಟ್ಟು ಬರ್ತೈತಿ. ಇರುದು ಏನದಾನ, ಏನ ತಾನಂತ ತಿಳ್ಕೊಂಡಾನ, ಹೇಸಿನ ನಾನಂತ ತಿಳ್ಕೊಂಡು ಕುಂತಾನ. ಈ ಹೇಸಿನ ನಾನು ಅನ್ನೋದು ಎಂದು ಹೋಗತ್ತಪ್ಪ ನಿನಗೆ? ಹೇಸಿ ಭಾವ ಎಂದು ಹೋಗತಿ, ದೇಶಿ ಭಾವ ಯಾವಾಗ ಬರ್ತದೆ ನಿನಗೆ ಅಂತಾರ ಮಹಾ. ಅದಕ್ಕೆ ನಾವು ನೀವೆಲ್ಲರೂ ಎಷ್ಟು ಸಾಧ್ಯ ಆಗ್ತತಿ ಮಹಾತ್ಮರ ಯುಕ್ತಿಗಳನ್ನು ನೆನಪಿಟ್ಟುಕೊಂಡು ಮನನ ಮಾಡಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆಯನ್ನು ತಕ್ಕೋತ ಹೋಗೋಣ. ಯಾವಾಗರೇ ಒಂದು ದಿವಸ ನಮಗೆ ನಿಮ್ಮೆಲ್ಲರಿಗೂ ಆ ತಿಳುವಳಿಕೆ ಆಗಿ ಜ್ಞಾನ ಆಗ್ತದ, ಪರಮಸುಖಿಗಳಾಗ್ತೀವಿ. ಅಂಥ ಪರಮಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ದೊರಕಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಜೈ.